ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟರಲಿ ನಮ್ಮ ಸೆತ್ ರಾಲೆನ್ಸ್ ಅವರ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ, ನಾನು ಹೇಗಾದ್ರೂ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಲೇಬೇಕು. ನಾನೇನಾದ್ರೂ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಲಿಲ್ಲ ಅಂದ್ರೆ ಎಲ್ಲರೂ ಕೂಡ ನನ್ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಅದಕ್ಕೋಸ್ಕರ ನಿನ್ನೆ ನಮಗೆ ಕ್ರೌನ್ ಜ್ಯುವೆಲ್ ನ ಕಿಕ್ ಆಫ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಹಾಗೆ ವಿಜನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಮೊದಲನೇದಾಗಿ ನಮ್ಮ ಟ್ರೈಬಲ್ ಥೀಫ್ ಬ್ರಾನ್ಸನ್ ರೇಡ್ ಅವರು ಕೂಡ ಪ್ರೋಮೋನ ಕಟ್ ಮಾಡ್ತಾರೆ. ಇದು ನನ್ನ ಹೋಮ್ ಗ್ರೌಂಡ್ ಆದ್ರೂ ಕೂಡ ನೀವೆಲ್ಲರೂ ರೋಮನ್ ರೈನ್ಸ್ ಅವರಿಗೆ ಚಿಯರ್ ಮಾಡ್ತಾ ಇದ್ದೀರಾ ಅಂತ. ಅಂಡ್ ಆದ್ರೂ ಕೂಡ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅಂತ ಸಾಂಗ್ ನ ಆಡ್ತಾ ಇರುತ್ತೆ. ಅಂಡ್ ಬ್ರಾನ್ಸನ್ ರೇಡ್ ಅವರು ಹೇಳ್ತಾರೆ, ನಾನು ಖಂಡಿತವಾಗ್ಲೂ ಕೂಡ ನಾಳೆ ರೋಮನ್ ರೈನ್ಸ್ ಅವ್ರನ್ನ ಮುಗಿಸ್ತೀನಿ ಅಂತ. ಇದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು ಮೈಕ್ ನ ತಗೊಂಡು ಒಂದು ದೊಡ್ಡ ಇಂಟ್ರೊಡಕ್ಷನ್ ನ ಕೊಡ್ತಾರೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ. ಅಂಡ್ ಇವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಕ್ರೌನ್ ಜ್ಯುವೆಲ್ ಚಾಂಪಿಯನ್ ಆಗ್ತಾರೆ. ಸೊ ಈಗ ಸೆತ್ ರಾಲೆನ್ಸ್ ಅವರ ಬಾಯಿಂದ ನೀವೇ ಅದನ್ನ ಕೇಳಿ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರಿಗೆ ಪಾಲಿಮಿನ್ ಅವರು ಮೈಕ್ ನ ಕೊಡೋದಕ್ಕೆ ಹೋದಾಗ ಸೆತ್ ರಾಲೆನ್ಸ್ ಅವರು ಪಾಲಿಮಿನ್ ಅವರ ಫೇಸ್ ನ ನೋಡಿ ಸೀದಾ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅಂಡ್ ಇಡೀ ಕ್ರೌಡ್ ಹೇ ಲಾ 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 ಗುಡ್ ಬಾಯ್ ಅಂತ ಸಾಂಗ್ ನು ಕೂಡ ಆಡ್ತಾ ಇರುತ್ತೆ. ಲಿಟರಲಿ ಆ ಒಂದು ಸೆಗ್ಮೆಂಟ್ ಆಗ್ಬೇಕಾದ್ರೆ ನಮ್ಮ ಸೆತ್ ರಾಲೆನ್ಸ್ ಅವರು ಬರೀ ಕೋಡಿ ರೋಡ್ಸ್ ಅವರು ಕೊಟ್ಟಿರ್ತಕ್ಕಂತಹ ಆ ಒಂದು ವಾಚ್ ನ ಮಾತ್ರ ನೋಡ್ತಾ ಇರ್ತಾರೆ. ನಮ್ಮ ಸೆತ್ ರಾಲೆನ್ಸ್ ಅವರ ತಲೆಯಲ್ಲಿ ಕೂತ್ಕೋಬಿಟ್ಟಿದೆ, ನಾನು ಹೇಗಾದ್ರೂ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಲೇಬೇಕು ಅಂತ. ಸೊ ಈಗ ಆ ಒಂದು ಸೋಲ್ಸೋದನ್ನ ಯಾವ ರೀತಿ ಮಾಡ್ತಾರೆ ಅಂತಾನೆ ಕಾದ್ ನೋಡ್ಬೇಕು. ಲಿಟರಲಿ ಆ ಒಂದು ಇಂಟೆನ್ಸ್ ಇತ್ತಲ್ಲ, ಅವರು ವಾಕ್ಔಟ್ ಮಾಡಿದ್ರಲ್ಲ, ಅದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಸೊ ಪಾಲಿಮಿನ್ ಅವರು ಕೂಡ ಸೆತ್ ರಾಲೆನ್ಸ್ ಅವರ ತಲೆಯಲ್ಲಿ ಇದ್ದಾರೆ, ನಾನೇನಾದ್ರೂ ಸೋತೋದ್ರೆ ಈ ವ್ಯಕ್ತಿ ಕೂಡ ನನ್ನನ್ನ ಬಿಟ್ಟು ಹೋಗ್ಬೋದು ಅಂತ. ಕಾದ್ ನೋಡೋಣ ಗೈಸ್, ಸೆತ್ ರಾಲೆನ್ಸ್ ಅವರು ಇವತ್ತು ಖಂಡಿತವಾಗ್ಲೂ ಕೂಡ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕಾರ್ಮೆಲಾ ಹಾಗೆ ಕೋರಿ ಗ್ರೇವ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ಇವರಿಬ್ಬರಿಗೆ ಇನ್ನ ಒಂದು ಪಾಪು ಆಗಿದೆ. ಅಂಡ್ ಅದಕ್ಕೋಸ್ಕರ ಇವರಿಬ್ಬರಿಗೆ ನಾವು ಕಂಗ್ರಾಚುಲೇಷನ್ಸ್ ನ ತಿಳಿಸಬಹುದು. ಅಂಡ್ ಅದಕ್ಕೋಸ್ಕರನೇ ಈಗ ನಮ್ಮ ಕೋರಿ ಗ್ರೇವ್ಸ್ ಅವರು ನಮಗೆ ಕಮೆಂಟ್ರಿ ಟೀಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಆದಷ್ಟು ಬೇಗ ಅವರು ಕೂಡ ರಿಟರ್ನ್ ಆಗ್ತಾರೆ. ಏನೇ ಆಗ್ಲಿ ಮತ್ತೊಮ್ಮೆ ಇವರಿಬ್ಬರಿಗೂ ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೋಲೋ ಸಿಕೋವಾ ಅವರ MFT ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ಸ್ಮ್ಯಾಕ್ ಡೌನ್ ಅಲ್ಲಿ ಸೋಲೋ ಸಿಕೋವಾ ಅವರ MFT ಮತ್ತೊಮ್ಮೆ ರೀಬಿಲ್ಡ್ ಆಗಿದೆ. ಅಂಡ್ ಫೇಸ್ ಪಾಯಿಂಟ್ ನ ಹಾಕೊಂಡು ಎಲ್ಲರೂ ಕೂಡ ರಿಟರ್ನ್ ಆಗಿದ್ದಾರೆ. ನಿಜವಾಗ್ಲೂ ಈಗ ಇವರು ಏನೋ ಒಂದು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ಏನ್ ಮಾಡ್ತಾರೋ ಅಂತ. ನಮ್ಮ ಟಾಮಾಟೋಂಗ ಅವರು ಕೂಡ ರಿಟರ್ನ್ ಆಗಿದ್ದಾರೆ. ಅಂಡ್ ಅವರು ಸ್ವಲ್ಪ ಮಜಲ್ ನು ಕೂಡ ಗೈನ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ದಪ್ಪವಾಗಿ ಕೂಡ ನಮ್ಮ ಟಾಮಾಟೋಂಗ ಅವರು ಕಾಣಿಸ್ತಾ ಇದ್ರು. ಅಂಡ್ ಅವರ ಟ್ವೀಟ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಐ ಆಮ್ ಬ್ಯಾಕ್ ಅಂತ. ಅಂಡ್ ಅಷ್ಟೇ ಅಲ್ಲ, ಆ ಒಂದು ಕಂಪ್ಲೀಟ್ MFT ಯ ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಇವರೆಲ್ಲರೂ ಕೂಡ ಕಾಣಿಸ್ತಾ ಇದ್ದಾರೆ. ಸೊ ಈಗ ಸೋಲೋ ಸಿಕೋವಾ ಅವರ ಕನಸೇನಪ್ಪ ಅಂದ್ರೆ ಎಲ್ಲಾ ಗೋಲ್ಡ್ಸ್ ಗಳನ್ನು ಕೂಡ ತನ್ನದಾಗಿಸ್ಕೊಳ್ಳೋದು. ಕಾದ್ ನೋಡೋಣ ಈ ಒಂದು ಫ್ಯಾಕ್ಷನ್ ನ ಈಗ WWE ಅವರು ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎಲಿಮಿನೇಷನ್ ಚೇಂಬರ್ ಬಗ್ಗೆ. ರೆಸ್ಲಿಂಗ್ ಅಬ್ಸರ್ವರ್ ನ್ಯೂಸ್ ಲೈಟರ್ ಅವರ ಕಡೆಯಿಂದ ಅಪ್ಡೇಟ್ ಬಂದಿರೋದೇನಪ್ಪಾ ಅಂದ್ರೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನಮಗೆ ಚಿಕಾಗೋದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ 2026ರ ಎಲಿಮಿನೇಷನ್ ಚೇಂಬರ್ ನ WWE ಅವರು ಚಿಕಾಗೋದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಇದ್ದಾರಂತೆ. ಇಷ್ಟೇ ಅಲ್ಲ, ಇವರು ಇನ್ನ ಕೆಲವೊಂದಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾರೆ. ಆ ಎಲ್ಲ ಅಪ್ಡೇಟ್ ಗಳೇನಪ್ಪಾ ಅಂದ್ರೆ ನವೆಂಬರ್ 1ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮೈನ್ ಇವೆಂಟ್ ಗೆ WWE ಅವರು ಸೆತ್ ರಾಲೆನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಮತ್ತೊಮ್ಮೆ ನಮಗೆ ಸೆತ್ ರಾಲೆನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾದ್ ನೋಡೋಣ ಗೈಸ್, ಯಾಕಂದ್ರೆ ಇದು ನಾರ್ಮಲ್ ಲೈವ್ ಇವೆಂಟ್ ಆಗಿರೋದಿಲ್ಲ. ಸೊ ಇದರಿಂದ ಕೂಡ WWE ಅವರು ಸ್ಟೋರಿ ಲೈನ್ ನ ಕನೆಕ್ಟ್ ಮಾಡೋದ್ರಿಂದ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಸ್ಟೋರಿ ಲೈನ್ ಕೂಡ ಇದರಿಂದ WWE ಅವರು ಕನೆಕ್ಟ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಿಸೆಂಬರ್ 13ನೇ ತಾರೀಕು ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಆ ಒಂದು ಇವೆಂಟ್ ನ WWE ಅವರು ವಾಷಿಂಗ್ಟನ್ DC ಗೆ ಈಗ ಶಿಫ್ಟ್ ಮಾಡಿದೆ. ಮೊದಲನೇದಾಗಿ ಬಾಸ್ಟನ್ ನಲ್ಲಿ ನಮಗೆ ಆ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗಬೇಕಾಗಿತ್ತು, ಬಟ್ ಅದನ್ನ ಈಗ WWE ಅವರು ವಾಷಿಂಗ್ಟನ್ DC ಗೆ ಶಿಫ್ಟ್ ಮಾಡ್ತಾರೆ. ಅಂಡ್ ಆಗ್ಲೇ ಅಪ್ಡೇಟ್ ಗಳು ಬರೋದಕ್ಕೆ ಶುರುವಾಗಿತ್ತು. ಪ್ರಾಬಬ್ಲಿ ಅಲ್ಲಿ ನಮಗೆ ಡೊನಾಲ್ಡ್ ಟ್ರಂಪ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಅದನ್ನೇ ತಿಳಿಸಿದ್ದಾರೆ. WWE ಅವರು ಪ್ಲಾನ್ ಮಾಡ್ತಾ ಇದಾರಂತೆ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಜಾನ್ ಸಿನಾ ಅವರ ಫೇರ್ವೆಲ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡೋಣ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಜಾನ್ ಸಿನಾ ಅವರ ಬಗ್ಗೆನೆ. ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ತನ್ನ ಕರಿಯರ್ ಅಲ್ಲಿ ಎಲ್ಲವನ್ನು ಕೂಡ ಅಚೀವ್ ಮಾಡಿದ್ದಾರೆ. ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ದಾರೆ, ರಾಯಲ್ ರಂಬಲ್ ನ ಗೆದ್ದಿದ್ದಾರೆ, ರಸಲ್ ಮೇನಿಯಾಸ್ ಗಳನ್ನ ಮೇನ್ ಇವೆಂಟ್ ಮಾಡಿದ್ದಾರೆ, 17 ಟೈಮ್ ಚಾಂಪಿಯನ್ ಆಗಿದ್ದಾರೆ, ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಬಟ್ ಗೆಲ್ಬೇಕಾಗಿರೋದು ಒಂದೇ, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್. ಆ ಒಂದು ಚಾಂಪಿಯನ್ಶಿಪ್ ನ ನಮ್ಮ ಜಾನ್ ಸಿನಾ ಅವರು ಗೆದ್ರೆ ಅವರು WWE ಕಂಪನಿಯ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ಸ್ ಗಳಲ್ಲಿ ಒಬ್ಬರಾಗ್ತಾರೆ. ಬಟ್ ಇನ್ನೂ ಕೂಡ ನಮ್ಮ ಜಾನ್ ಸಿನಾ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿಲ್ಲ.
ಐ ಥಿಂಕ್ ಆದಷ್ಟು ಬೇಗ ಗೆಲ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ಗೆ ಡೊಮಿನಿಕ್ ಮಿಸ್ಟೀರಿಯೋ ವರ್ಸಸ್ ಜಾನ್ ಸಿನಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆಯಂತೆ. ಸೊ ಡಬ್ಲ್ಯೂ ಅವರು ಏನಾದ್ರು ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿದ್ರೆ 100% ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರೇ ಗೆಲ್ತಾರೆ ಅಂಡ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರ ಮುಖಾಂತರ 100% ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗ್ತಾರೆ. ಅಂಡ್ ಪ್ರಾಬಬ್ಲಿ ಡಿಸೆಂಬರ್ 13ನೇ ತಾರೀಕಿನ ಆ ಒಂದು ಲಾಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗಂತರ್ ಅವರ ಮೇಲೆ ಡಿಫೆಂಡ್ ಮಾಡಬಹುದು ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಜಾನ್ ಸಿನಾ ಅವರನ್ನ ಸೋಲಿಸಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಕೂಡ ಆಗಬಹುದು. ಯಾಕಂದ್ರೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಲೆಗಸಿನ ನಮ್ಮ ಗಂತರ್ ಅವರೇ ಕಾಪಾಡಿಕೊಂಡು ಬಂದಿದ್ದು ಅಂಡ್ ಅವರೇ ಲಾಂಗೆಸ್ಟ್ ರೈನಿಂಗ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಕೂಡ ಆಗಿರೋದು. ಸೊ ಈ ರೀತಿ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾ ಇದ್ದಾರೆ. ಐ ಥಿಂಕ್ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಿ ನಮ್ಮ ಜಾನ್ ಸಿನಾ ಅವರನ್ನ ಡಬ್ಲ್ಯೂ ಅವರು ಮಾಡ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ಲರನ್ನೂ ಕೂಡ ಅಚೀವ್ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಅಚೀವ್ ಮಾಡಿ ಈ ಒಂದು ವಿಚಾರನ ಅಚೀವ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಅರ್ಥ ಇರೋದಿಲ್ಲ. ಐ ಥಿಂಕ್ ಜಾನ್ ಸಿನಾ ಅವರು ಆದಷ್ಟು ಬೇಗ ಸರ್ವೈವರ್ ಸೀರೀಸ್ ಅಲ್ಲಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಕೂಡ ಆಗಬಹುದು. ಅಂಡ್ ಯಾರು ಮರೆಯೋದಕ್ಕೆ ಹೋಗ್ಬೇಡಿ, ಇವತ್ತು ಸಂಜೆ 5:00 ನಮಗೆ ಕ್ರೌನ್ ಜ್ಯುವೆಲ್ ಪ್ರೀಮಿಯಂ ಲೈವ್ ಎಂಟ್ ನೋಡೋದಕ್ಕೆ ಸಿಗುತ್ತೆ. ಫ್ರೀ ಆಗಿ ನೋಡಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿ. ನಾನು ನನ್ನ ಸ್ಟೋರಿಯಲ್ಲಿ ಒಂದು ಲಿಂಕ್ ನ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು ನೀವು ಫ್ರೀ ಆಗಿ ಇವತ್ತು ಸಂಜೆ 5:00 ಕ್ರೌನ್ ಜ್ಯುವೆಲ್ ನ ನೋಡಬಹುದು. ಭಯ ಪಡಬೇಡಿ, ನೋಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ನಾಳೆ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಖಂಡಿತವಾಗ್ಲೂ ಕೂಡ ತಗೊಂಡ್ ಬರ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.